ಈ ಕಡೆ ಬರ್ರಿ 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 ವಿಡಿಯೋ ಮಾಡ್ಕೊಳ್ರಿ ಎಲ್ಲ ನಿಮ್ದೊಂದ್ ಬಿಟ್ರು ಆಮೇಲೆ ಮಾಡ್ಕೊಳ್ರಿ. ನಿನ್ನ ಹತ್ರ ದಾಖಲೆ ನನ್ನ ಹತ್ರ ನೋಟಿಫಿಕೇಶನ್ ಏನ್ ನೋಟಿಫಿಕೇಶನ್ ಯಾವ್ದು ನಾನು ಮಾಡ್ತಾ ಇದ್ದೀನಿ ಕೆಲಸ ನಿಮ್ದೇನು ಇಲ್ಲ. ಈಗ ನಿಮ್ ನಿಮ್ದು 1963 ಸೆಕ್ಷನ್ 64 ಎ ಆಕ್ಟ್ ಪ್ರಕಾರ ಏನೇನು ಪ್ರೊಸೀಜರ್ ಮಾಡಿದ್ದೀರಿ? ಎಲ್ಲರಿಗೂ ನೋಟಿಸ್ ಹೋಗಿದೆ, ಎಲ್ಲರೂ ಪ್ರೊಸೀಡಿಂಗ್ಸ್ ಅಲ್ಲಿ ಬಂದಿದ್ದಾರೆ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ನೀವು ಮಾತಾಡ್ಬೇಡ್ರಿ ಸುಮ್ಮನೆರಪ್ಪ. ನೋಟಿಸ್ ಕೊಟ್ಟಿದ್ದೀರಾ? ಖಾತೆ ಚೇಂಜ್ ಆಗಿದೆಯಾ? ನೀವು ಕೊಟ್ಟ ಮನುವ ಇರಪ್ಪ ಇರಿ ಖಾತೆ ಆಗಿದೆಯಾ? ಕೂಲಿ ಕೊಡ್ಬೇಕು ನಾನು ಹೊಡೆಮ ನಮ್ಮ ಹೆಸರಲ್ಲಿ ಇರೋದಕ್ಕೆ ಬಂದಿರೋದು. ನಾನ್ ಹೇಳ್ತಾ ಇರೋದು ಪಾಣಿ ನಮ್ಮ ಹೆಸರಿಗಿದೆ, ಪಾಣಿ ನಮ್ಮ ಹೆಸರಾಗಿದೆ. ಕೊಡಿ ಪಾಣಿ, ಎತ್ಕೊಳ್ರಿ ಪಾಣಿ ಎತ್ಕೊಂಬಪ್ಪ. ಯಂಗ್ ಸ್ವಾಮಿದು ಪಾಣಿ ಅವ್ರ ಹೆಸರಿಗಾಗಿದೆ, ಕೊಡಪ್ಪ. ಕೊಟ್ಟಮನುವ ನೀವು ಕೊಟ್ಟಮನು ನೀವು ಹೊಡಿತಾರಮ್ಮ ಬೋರು ನೀವ್ ಎತ್ಕೋಬಹುದು. ಬೋರ್ ಅನ್ಯಾಯ 3 ಲಕ್ಷ ಹೋಯ್ತು ಬೋರ್. ಸರ್ ಈಗ ನಾನ್ ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ. ಒನ್ಸ್ ನೋಟಿಸ್ ಇಶ್ಯೂ ಮಾಡ್ಬೇಕಾದ್ರೆ ವಾಟ್ ಈಸ್ ಯುವರ್ ಪ್ರಿಪರೇಷನ್? ಏನ್ ಪ್ರಿಪರೇಷನ್ ಏನಾದ್ರು ಅಲ್ಲ, ಪ್ರಿಪರೇಷನ್ ಅಂದ್ರೆ ಏನಂದ್ರೆ ಸೆಕ್ಷನ್ 64 ಏನ್ ಹೇಳುತ್ತೆ ಅಂದ್ರೆ ಒಬ್ಬ RFO ಆದವರು ನನ್ ಜಮೀನ್ ಎಷ್ಟು ಅಂತ ತಿಳ್ಕೊಬೇಕು ಫಸ್ಟ್. ಆ ಜಮೀನ್ ಏನಾದ್ರೂ ಕಡಿಮೆ ಬಂದಿದ್ದು ತಿಳ್ಕೊಂಡ್ರೆ ಕಲ್ಗಳಾಕ್ಬಿಟ್ಟಿದಾರ? ಇರಿ ಫಸ್ಟ್ ಕೇಳಿ ಸರ್, ಕೇಳಿ. ಅದ್ರ ಪ್ರಕಾರ ಕಡಿಮೆ ಬಂದಿದ್ರೆ, ಉದಾಹರಣೆ ನಿಮ್ದು ಇಲ್ಲಿ 690 ಎಕರೆ ಇದೆ ಅನ್ಕೊಳ್ಳಿ, ನಿಮ್ ಜಮೀನ್ ಏನಾದ್ರೂ 500 ಎಕರೆ ಇದೆ ಅಂದ್ರೆ 116 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದ್ದಾರೆ ಅಂತೇಳಿ ಅಲ್ಲಿಂದ ಶಿಲಿಂಗೆರೆಯಿಂದ ಅಬ್ನಿವರೆಗೂ ನೀವು ನೋಟಿಸ್ ಇಶ್ಯೂ ಮಾಡ್ಬೇಕು. ನೋಟಿಸ್ ಇಶ್ಯೂ ಆಗಿದೆಯಲ್ಲ, ಕೇಳಿ ಸರ್. ಒಂದು ನೋಟಿಸ್ ಇಶ್ಯೂ ಮಾಡಿದಿರಿ ವಿತೌಟ್ ಏನೋ ಪ್ರಿಪರೇಷನ್ ಇಲ್ದಿರ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದೀರಿ. ಅದೇ ಮೊದಲನೇ ತಪ್ಪು. ಆಯ್ತು, ಆ ಪ್ರಿಪರೇಷನ್ ಏನ್ ಮಾಡಿದಿರಿ ಕೊಡಿ ಸರ್. ಅದಲ್ಲ ಸರ್, ನೀವು ಪ್ರಿಪರೇಷನ್ ಬಿಫೋರ್ ನೋಟಿಸ್ ಏನ್ ಪ್ರಿಪರೇಷನ್ ಆಗಿದ್ರೆ ಕೊಡಿ ಲೆಟರ್.